ಹೈ ಗೈಸ್, ಎಲ್ರಿಗೂ ನಮಸ್ಕಾರ. SSLC ಏನು ಪ್ರೈಸ್ ಮನಿಗೆ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ರಿ, ತುಂಬಾ ಜನ ಮೆಸೇಜ್ಗಳನ್ನ ಹಾಕ್ತಾ ಇದ್ರಿ. ಸರ್, SSLC ಮತ್ತೆ PUC ಅವರು ಪ್ರೈಸ್ ಮನಿಯನ್ನ ಕೊಡ್ತಾರೆ ಅಂತ ಹೇಳ್ತಿದ್ರು SC/ST ಮಕ್ಕಳಿಗೆ, ಅದೇನು ಓಪನ್ ಆಗ್ಲೇ ಇಲ್ವಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದರ ಬಗ್ಗೆ ಈಗ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಸೊ ಮೊದಲಿಗೆ ನೀವು ಗೂಗಲ್ ಅಲ್ಲಿ SSLC ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹೊಡಿಬೇಕು. ಸೊ ಹೊಡೆದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಅಂತ ಹೇಳಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ಕೂಡಲೇ ನೀವು ಕೆಳಗಡೆ ಬಂದ್ರೆ ಸೊ ಅವರ್ ಸ್ಕೀಮ್ಸ್ ಅಂತ ಹೇಳಿ ಅದರಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳು ಕಾಣಿಸ್ತವೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ ಹಾಸ್ಟೆಲ್ ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲಾನು ಅಲ್ಲಿ ಪ್ರೈಸ್ ಮನಿ ಅಂತ ಬರುತ್ತೆ. ಪ್ರೈಸ್ ಮನಿ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಲಗಡೆ ನೋಡ್ಕೊಳ್ಳಿ, ಇಲ್ಲಿ ಇಂಗ್ಲಿಷು ಅಪ್ಲಿಕೇಶನ್ ಲಾಗಿನ್ ಅಂತ ಇರುತ್ತೆ. ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿ ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗತ್ತೆ. ಸೊ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ ಕೂಡಲೇ ಈ ರೀತಿ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಪೋಸ್ಟ್ ಮ್ಯಾಟ್ರಿಕ್ ಆಗಿದ್ರೆ ಪೋಸ್ಟ್ ಮ್ಯಾಟ್ರಿಕ್, SSLC ಆಗಿದ್ರೆ SSLC ಕೊಟ್ಬಿಟ್ಟು ವ್ಯಾಲಿಡೇಟ್ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ನ ಮಾಡಬೇಕು. ಸೊ ಆಧಾರ್ ವ್ಯಾಲಿಡೇಟ್ ಮೇಲೆ ನೀವು ಕ್ಲಿಕ್ ನ ಮಾಡಿದ ಕೂಡಲೇ ಒಂದು ಆಧಾರ್ ನ ಒಂದು KYC ಸರ್ವಿಸ್ ಮೇಲೆ ಹೋಗುತ್ತೆ. ಸೊ ಅಲ್ಲಿ ಆಧಾರ್ ಸಂಖ್ಯೆಯನ್ನ ನಿಮ್ಮ ಹಾಕಬೇಕು. ಯಾರನ್ನ ನಾವು ಈಗ ಅಪ್ಲೈ ಮಾಡ್ತಿದ್ವಿ ಪ್ರೈಸ್ ಮನಿಗೆ, ಆ ಒಂದು ಮಗುವಿನ ಆಧಾರ್ ಸಂಖ್ಯೆಯನ್ನ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಆಧಾರ್ ಸಂಖ್ಯೆಯನ್ನ ಹಾಕೊಳ್ಳಿ. ಆಧಾರ್ ಸಂಖ್ಯೆ ತಪ್ಪಿಲ್ದಂಗೆ ಹಾಕೊಳ್ಬೇಕು, ಕ್ಲೀನ್ ಆಗಿ ಹಾಕೋಬೇಕು, ಯಾಕಂದ್ರೆ ಇದು ಒಂದೇ ಸಲ ರಿಜಿಸ್ಟರ್ ಮಾಡಕ್ ಆಗೋದು. ಸೊ OTP ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ಗೆ OTP ಅನ್ನೋದು ಹೋಗುತ್ತೆ. ಸೊ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. OTP ಗಳನ್ನು ಕೂಡ ಸರಿಯಾಗಿ ಹಾಕ್ಬೇಕಾಗತ್ತೆ. ಸೊ ಅದರ್ವೈಸ್ ನೀವು ಸೈಬರ್ಗೆ ಹೋಗಿದ್ರೆ OTP ಬರ್ತಾ ಇಲ್ಲ ಅಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡೋದ್ರ ಮುಖಾಂತರ ಕೂಡ ನೀವು ಇದನ್ನ ಒಂದು ಲಾಗಿನ್ ಅನ್ನ ಕೂಡ ಮಾಡ್ಕೋಬಹುದು. ಸೊ OTP ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ ಒಂದು OTP ಅನ್ನ ತಗೊಂಡು ನೀವು ಇಲ್ಲಿ ಎಂಟರ್ ಅನ್ನ ಮಾಡಬೇಕು. ಎಂಟರ್ ಅನ್ನ ಮಾಡಿದ ನಂತರ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ನ ಮಾಡಿದ್ರೆ ಸಾಕು. ಈ ರೀತಿ ನಿಮ್ಮ ಫೋಟೋ ಸಮೇತನೇ ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ. ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಲ್ಲೇ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಹೆಸರು ಸಂಪೂರ್ಣವಾಗಿ ಬಂದಿರುತ್ತೆ. ಅಲ್ಲಿ SSLC ರಿಜಿಸ್ಟರ್ ನಂಬರ್ ಅನ್ನ ನೀವು ಕೊಡಬೇಕು. ಸೊ SSLC ರಿಜಿಸ್ಟರ್ ನಂಬರ್ ನಿಮಗೆ ಗೊತ್ತಿರಬಹುದು, ಹಾಲ್ ಟಿಕೆಟ್ ಅಲ್ಲೂ ಇರುತ್ತೆ. ಜೊತೆಗೆ ನೀವು ಈಗ ಏನು ರಿಸಲ್ಟ್ ಅನ್ನ ನೋಡಿದ್ದೀರಾ ಆ ಒಂದು ಮಾರ್ಕ್ ಶೀಟ್ ಅಲ್ಲೂ ಕೂಡ ಇರುತ್ತೆ. ಅದನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಆಗಿ ಹಾಕೊಳ್ಳಿ. ಸೊ ಇಲ್ಲಿ ನೀವು SSLC ರಿಜಿಸ್ಟರ್ ನಂಬರ್ ಅನ್ನ ಹಾಕೊಂಡ್ ಕೂಡಲೇ ಕೆಳಗಡೆ ಮೇಲ್ ಆಫ್ ಫಿಮೇಲ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ನೀವು ಏನಿರುತ್ತೋ ಅದನ್ನ ನೀವೇನು ಮಾಡ್ಬೇಕಾಗಿಲ್ಲ, ಆಲ್ರೆಡಿ ಅದೇ ತೋರಿಸಿರುತ್ತೆ. ಫಾದರ್ ನೇಮು, ಮದರ್ ನೇಮು ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿ ತಮ್ಮ ತಂದೆ ಹೆಸರನ್ನ ಹಾಕಬೇಕು. ಹಾಗೆ ತಮ್ಮ ತಾಯಿ ಹೆಸರನ್ನು ಕೂಡ ಹಾಕಬೇಕು. ಇಂಪಾರ್ಟೆಂಟ್ ನಿಮಗೆ ನೋಡೋದಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಕೇವಲ ತಂದೆ ಹೆಸರು ಇರುತ್ತೆ. ಮಾರ್ಕ್ಸ್ ಕಾರ್ಡ್ ಅಲ್ಲೂ ಕೂಡ ತಂದೆ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ತಂದೆ ಹೆಸರು ಏನಿರುತ್ತೋ ಅದನ್ನ ಸಂಪೂರ್ಣವಾಗಿ ಕ್ಲೀನ್ ಆಗಿ ಏನಿದೆಯೋ ಅದೇ ರೀತಿ ಹಾಕೊಳ್ಳಿ. ಸೊ ಇನಿಷಿಯಲ್ ಇದ್ರೆ ಇನಿಷಿಯಲ್ ಅನ್ನು ಕೂಡ ಹಾಕೊಳ್ಳಿ. ಸೊ ತಂದೆ ಹೆಸರು ಹಾಕೊಂಡಾದ್ಮೇಲೆ ತಾಯಿ ಹೆಸರನ್ನು ಕೂಡ ನೀವು ಇದೇ ರೀತಿ ಹಾಕೊಳ್ಬೇಕಾಗತ್ತೆ. ಸೊ ತಾಯಿ ಹೆಸರನ್ನು ಕೂಡ ಸಂಪೂರ್ಣವಾಗಿ ಸ್ಪೆಲ್ಲಿಂಗ್ ಗಳನ್ನ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಪ್ರೈಸ್ ಮನಿ ನಿಮ್ಗೆ ಗೊತ್ತಿರಬಹುದು, ಫಸ್ಟ್ ಕ್ಲಾಸ್ ಬಂದಿರೋರಿಗೆ ಅಂದ್ರೆ 60% ಬಂದಿರೋರಿಗೆ 7,000 ಕೊಡ್ತಾರೆ. 75% ಮೇಲೆ ಬಂದಿದ್ರೆ ನಿಮಗೆ 10,000 ರೂಪಾಯಿಗಳನ್ನ ಕೊಡ್ತಾರೆ. ಸೊ ಇದಾದ್ಮೇಲೆ ತಾಯಿ ತಂದೆ ಹೆಸರನ್ನ ಹಾಕೊಂಡ್ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕೊಳ್ಬಹುದು. ಇಲ್ಲಿ ಯಾವ್ದಾದ್ರು ಮೊಬೈಲ್ ನಂಬರ್ ನೀವು ಹಾಕೊಳ್ಬಹುದು, ಅಂದ್ರೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಹಾಕೊಳ್ಳಿ. ಸೊ ಇದಾದ್ಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಏನಿದೆ ಅಂದ್ರೆ ನಿಮ್ಮ ಸ್ಕೂಲಿನ ಡಿಸ್ಟ್ರಿಕ್ಟ್ ಯಾವುದೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಡಿಸ್ಟ್ರಿಕ್ಟ್ ಯಾವ್ದಿರುತ್ತೆ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿ. ಯಾಕಂದ್ರೆ ಕೆಲವರು ಊರು ಬೇರೆ ಇರ್ತದೆ, ಓದ್ತಿರುವಂತಹ ಪ್ಲೇಸ್ ಬೇರೆ ಇರ್ತದೆ. ಅದರಿಂದಾಗಿ ಕ್ಲೀನ್ ಆಗಿ ತಿಳ್ಕೊಳ್ರಿ. ನಿಮ್ಮ ಕಾಲೇಜಿಂದ ಅಥವಾ ಸ್ಕೂಲಿಂದ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳಿ ತಿಳ್ಕೊಂಡು ಆ ಒಂದು ಜಾಗದಲ್ಲಿ ಕಾಲೇಜಿನ ಡಿಸ್ಟ್ರಿಕ್ಟ್ ಅನ್ನ ನೀವು ಅಲ್ಲಿ ಅಪ್ಲೈ ಅನ್ನ ಮಾಡ್ಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಒಂದು ಟೀಚರ್ಸಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗತ್ತೆ ಯಾವ ಇದ್ರಲ್ಲಿದೆ ಅಂತ ಹೇಳಿ. ಸೊ ಕ್ಲೀನ್ ಆಗಿ ತಿಳ್ಕೊಂಡು ನಿಮ್ಮ ತಾಲೂಕು ಮತ್ತೆ ಡಿಸ್ಟ್ರಿಕ್ಟ್ ಅನ್ನ ಹಾಕೊಳ್ಳಿ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನಿಮ್ಮ ಜೊತೆ ಇಟ್ಕೊಂಡಿರ್ಬೇಕು, ಅದು ಚಾಲ್ತಿಯಲ್ಲೂ ಕೂಡ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕೇವಲ 5 ವರ್ಷ ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ RD ನಂಬರ್ ಅನ್ನ ಕೊಟ್ಟಿರ್ತಾರೆ. ಆ RD ನಂಬರ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರಲ್ಲ. ಕೇವಲ RD ನಂಬರ್ ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಆ RD ನಂಬರ್ ಅನ್ನ ಇಲ್ಲಿ ಎಂಟರ್ ಅನ್ನ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿರುವಂತಹ ವ್ಯಾಲಿಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಹೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಹೇಳಿ ಅದೇ ಅಲ್ಲಿ
ಆಟೋಮೆಟಿಕ್ ಆಗಿ ತೋರಿಸುತ್ತೆ ಮತ್ತೆ ಗ್ರೀನ್ ಕಲರ್ ಆಗುತ್ತೆ. ಇದೇ ರೀತಿ ಸೇಮ್ ನೀವು ಇನ್ಕಮ್ ಡೀಟೇಲ್ಸ್ ಅನ್ನು ಕೂಡ ಆರ್ ಡಿ ನಂಬರ್ ಮುಖಾಂತರ ತುಂಬಬೇಕಾಗತ್ತೆ. ಆರ್ ಡಿ ನಂಬರ್ ಅನ್ನ ಸಂಪೂರ್ಣವಾಗಿ ಕ್ಲೀನ್ ಆಗಿ ಎರಡೆರಡು ಬಾರಿ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. ಸೊ ಇದಾದ್ಮೇಲೆ ಇದನ್ನು ಕೂಡ ಸೇಮ್ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅದು ಕೂಡ ಗ್ರೀನ್ ಆಗುತ್ತೆ. ಕೆಳಗಡೆ ನಿಮ್ದ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ನಿಮ್ಮ SSLC ರಿಸಲ್ಟ್ ಬಂದಂತಹ ದಿನಾಂಕ ಏನಿದೆ, PUC ಆದ್ರೆ PUC ರಿಸಲ್ಟ್ ಬಂದಿರೋ ದಿನಾಂಕವನ್ನ ಹಾಕಬೇಕು. SSLC ಆದ್ರೆ SSLC ಏನು ಒಂದು ದಿನಾಂಕ ಇದೆ, ಏಪ್ರಿಲ್ 23ರಂದು ಬಂದಿದೆ. ಸೊ ಆ ದಿನಾಂಕವನ್ನ ಹಾಕೊಳ್ಳಿ. ಅದೇ PUC ಆದ್ರೆ ನಿಮ್ಮ ರಿಸಲ್ಟ್ ಬಂದಿರುವಂತಹ ದಿನಾಂಕವನ್ನ ಇಲ್ಲಿ ಅಪ್ಲೈ ಅನ್ನ ಮಾಡಬೇಕಾಗತ್ತೆ. ಸೊ ಈ ರೀತಿ ಸಂಪೂರ್ಣವಾಗಿ ನೀವು ಕ್ಲಿಕ್ ಮಾಡಿ ನೋಡ್ಕೋಬೇಡ್ರಿ. ಅಲ್ಲಿ ಕೊಟ್ಟಿರುವಂತಹ ಒಂದು ಏನು ಕ್ಯಾಲೆಂಡರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ಬಂದಿರುತ್ತೆ. ಅದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಯಾವ ಡೇಟ್ ಅಂತ ಹೇಳಿ ಕ್ಲೀನ್ ಆಗಿ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ರೆ ಸಾಕು. ಅಲ್ಲಿ ಹೋಗಿ ಅದು ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ನಂತರ SSLC ಆಗಿದ್ರೆ ಡೈರೆಕ್ಟ್ SSLC ತೋರಿಸುತ್ತೆ, PUC ಆಗಿದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ತೋರಿಸುತ್ತೆ ಕೋರ್ಸು ನಿಮ್ದು ಯಾವುದು ಅದನ್ನ ಹಾಕೊಳ್ಬೇಕಾಗತ್ತೆ. ಇದಾದ್ಮೇಲೆ ನಿಮಗೆ ಗೊತ್ತಿರಬಹುದು ಯೂನಿವರ್ಸಿಟಿ ಸ್ಕೂಲ್ ಅಂದ್ರೆ ನೀವು ಈಗ ಸೆಂಟ್ರಲ್ ಬೋರ್ಡ್ ಇಂದ ಬರೀತಿದ್ರು, CBSE ಬರೀತಿದ್ರು, ಸ್ಟೇಟ್ ಬೋರ್ಡ್ ಇಂದ ಬರೀತಿದ್ರು, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕೊಳ್ಬೇಕು. ಸೊ ನಂತರ ಇಲ್ಲಿ ಯೂನಿವರ್ಸಿಟಿ ಅಂತ ಏನಿದೆ ಆ ಯೂನಿವರ್ಸಿಟಿ ಮೇಲೆ ಬಂದುಬಿಟ್ಟು ನಿಮ್ಮ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. CBSE ಅವರು CBSE ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರು ಬೇರೆ ಕಡೆ ಓದಿದ್ರೆ ನಿಮಗೆ ಬೇಕಿರೋದು ನೋಡ್ಕೊಳ್ಳಿ. ಇದು ಕರ್ನಾಟಕದಲ್ಲಿ ಓದಿರೋದ್ರಾಗಿರೋದ್ರಿಂದ ನಾನು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಅನ್ನು ಕೂಡ ಹಾಕೊಂಡಿದ್ದೀನಿ. ಹಾಲ್ ಟಿಕೆಟ್ ನಂಬರ್ ಅನ್ನ ಹಾಕಿದ ಕೂಡಲೇ ಅವರ ಪರ್ಸೆಂಟೇಜ್ ಅನ್ನ ಅದು ಆಟೋಮೆಟಿಕ್ ಆಗಿ ತೋರಿಸ್ಬಿಡುತ್ತೆ. ಇದಾದ್ಮೇಲೆ ನಿಮಗೆ ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಕೂಡ SSLC ಅಥವಾ PUC ಏನು ಒಂದು ಮಾರ್ಕ್ ಶೀಟ್ ಇದೆ ಅದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ಅವರ ಸೀಲು ಸಿಗ್ನೇಚರ್ ಅನ್ನ ಹಾಕಿಸ್ಬೇಕು. ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೀವು ಅದನ್ನ PDF ಮಾಡಿ ಇಟ್ಕೋಬೇಕು. ಆ PDF ಬಂದು 500 KB ಒಳಗಡೆನೆ ಇರಬೇಕು. ಅದಕ್ಕೂ ಜಾಸ್ತಿ ಇದ್ರೆ ಇದು ಅಪ್ಲೋಡ್ ಆಗೋದಿಲ್ಲ. ಸೊ ನೀವು ಆ PDF ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ PDF ಕ್ರಿಯೇಟ್ ಮಾಡ್ಕೊಂಡು ಅದನ್ನ ರೀಸೈಜ್ ಮಾಡ್ಕೊಳ್ಳಿ 500 MB ಗೆ ಅಥವಾ 500 KB ಗೆ ರೀಸೈಜ್ ಅನ್ನ ಮಾಡ್ಕೊಂಡು ಕ್ಲೀನ್ ಆಗಿರ್ಲಿ PDF. ಅದನ್ನ ಇಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಫೈಲ್ ಮೇಲೆ ನೀವು ಕ್ಲಿಕ್ ನ ಮಾಡಿದ ಕೂಡಲೇ ಏನ್ ಸ್ಕ್ಯಾನ್ ಮಾಡ್ಕೊಂಡಿರ್ತೀರೋ ಆ ಕಾಪಿಯನ್ನ ಅಲ್ಲಿ ಅಪ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿದ ಕೂಡಲೇ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಇದೆ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ. ನಿಮಗೆ ಅಲ್ಲಿ ಒಂದು ನಂಬರ್ ಕೂಡ ಜನರೇಟ್ ಆಗುತ್ತೆ. ಆ ನಂಬರ್ ಅನ್ನ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಕೂಡಲೇ ಅದೊಂದು ಪ್ರಿಂಟ್ ಅಂತ ಬರುತ್ತೆ. ಸೊ ಆ ಪ್ರಿಂಟ್ ಅನ್ನ ತಕೊಂಡು ಅದನ್ನ ತಗೊಂಡೋಗಿ ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಸೀಲು ಸಿಗ್ನೇಚರ್ ಅನ್ನ ಹಾಕ್ಸ್ಬೇಕು. ಅದಾಕ್ಸಿದ ಕೂಡಲೇ ಪ್ರಿನ್ಸಿಪಾಲ್ ಗಳಿಗೆ ಕೇಳಿ. ಇದು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡುವಂತ ಸಾಧ್ಯತೆಗಳೇ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಕೊಟ್ಟಿರುವಂತ ನೋಡಿ ಸಂಪೂರ್ಣವಾಗಿ ನನಗೆ ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ಈ ರೀತಿ ಪ್ರಿಂಟ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಆ ಪ್ರಿಂಟ್ ಅನ್ನ ನೀವು PDF ಮುಖಾಂತರ ಪಡ್ಕೋಬಹುದು. ಈ ಡಾಕ್ಯುಮೆಂಟ್ ಅನ್ನ ಸೋಷಿಯಲ್ ವೆಲ್ಫೇರ್ ಗೆ ಕೊಡಬೇಕು ಬೇಡವೋ ಅನ್ನೋದನ್ನ ನೀವು ನಿಮ್ಮ ಹೆಡ್ ಮಾಸ್ಟರ್ ಹತ್ರನೇ ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ಆನ್ಲೈನ್ ಆಗಿರೋದ್ರಿಂದ ಆಧಾರ್ ಕಾರ್ಡ್ ಯಾವ ಅಕೌಂಟ್ ನಂಬರ್ ಲಿಂಕ್ ಆಗಿರುತ್ತೋ ಅದಕ್ಕೆ ಡೈರೆಕ್ಟ್ ಆಗಿ ದುಡ್ಡು ಹೋಗಿ ಬೀಳತ್ತೆ ಅಂತ ಹೇಳಿ ಕೇಳಲಾಗ್ತಿದೆ. ಸೊ ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ನಾನು ಕಮೆಂಟ್ ಅಲ್ಲಿ ಉತ್ತರಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.